ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರು. ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಪ್ರಿಯ ವೀಕ್ಷಕರೇ, ಒಬ್ಬರು ಇಬ್ಬರು ಒಳ್ಳೆಯ ಸ್ನೇಹಿತರಿರ್ತಾರೆ. ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಚಿಕ್ಕ ವಯಸ್ಸಿನಿಂದ ಜೊತೆಲೇ ಬೆಳೆದಿರ್ತಾರೆ, ಜೊತೆಲೇ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಜೊತೆಲೇ ಮನೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಯಾವಾಗಲೂ ಜೊತೆಲೇ ಓಡಾಡ್ತಾ ಇರ್ತಾರೆ. ಅವರು ಮ್ಯಾಕ್ಸಿಮಮ್ ಮೋಸ್ಟ್ಲಿ 9th ಸ್ಟ್ಯಾಂಡರ್ಡ್ SSLCನೋ ಇರ್ಬೋದು. ಅವನು ಹೇಳ್ತಾನೆ, ಏಯ್ ಬಾರೋ ಓದ್ಕೊಳ್ಳೋಣ ಇಬ್ರು ಬುಕ್ಸ್ ತಗೊಂಡು ಬರೋಣ ಅಂತ ಒಬ್ಬ ಆ ಫ್ರೆಂಡ್ಸು ಇನ್ನೊಬ್ಬ ಫ್ರೆಂಡ್ಸ್ಗೆ ಹೇಳ್ತಾನೆ. ಇಲ್ಲ ಕಣೋ, ನಮ್ಮ ಮನೇಲಿ ಇವತ್ತು ಪೂಜೆ ಇದೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಹರಕೆ ಮಾಡ್ಕೋಬೇಕು, ನಾನು ಕೂಡ ಎಕ್ಸಾಮ್ಸ್ ಚೆನ್ನಾಗಿ ಮಾಡಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಆ ಫ್ರೆಂಡ್ಸು ಇವನಿಗೆ ಹೇಳ್ತಾನೆ. ಇಲ್ಲ ಕಣೋ, ಅದೆಲ್ಲ ಏನಿಲ್ಲ, ನಾವು ಮನೇಲಿ ಕೂತ್ಕೊಂಡು ಒಳ್ಳೊಳ್ಳೆ ಪುಸ್ತಕಗಳನ್ನ ಪರ್ಚೇಸ್ ಮಾಡಿಕೊಂಡು ನೈಟೆಲ್ಲ ಕೂತ್ಕೊಂಡು ನಿದ್ಗೆಟ್ಟು ಓದಿದ್ರೆ ಮಾತ್ರ ನಾವು ದೇವರು ನಮಗೆ ಒಳ್ಳೇದು ಮಾಡೋದೇ ಆಗಲಿ ಅಥವಾ ನಮ್ಮ ಗುರಿಯನ್ನು ಸಾಧಿಸೋಕ್ಕೆ ಆಗಲಿ ಆಗೋದು. ದೇವ್ರ ಹತ್ರ ಕೇಳ್ಕೊಂಡ್ರೆ ಏನೂ ಆಗಲ್ಲ ಕಣೋ, ನಾವು ಮನಸ್ಸಲ್ಲೇ ನೆನ್ಕೋಬೇಕು ಅಂತ ಇವನು ಹೇಳಿದಾಗ, ಅದೆಲ್ಲ ಸುಳ್ಳು, ಯಾರು ಓದಿ ಉದ್ಧಾರ ಆಗಿದ್ದಾರೆ ಹೇಳು, ಓದು ಬೂದಿಮುಖಿ ಯಾರು ಉದ್ಧಾರ ಆಗಿಲ್ಲ, ನೀನು ನನ್ನ ಮಾತು ಕೇಳು, ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವನು ಇವನ್ನ ಕರಿತಾನೆ. ಇಲ್ಲ ಸಾರಿ, ನಾನು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ, ನಾನು ಮನಸ್ಸಲ್ಲೇ ದೇವ್ರನ್ನ ನೆನೆಸ್ಕೊಳ್ತೀನಿ, ನಾನು ಚೆನ್ನಾಗಿ ಓದ್ಕೋಬೇಕು, ಬಾಯ್ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅವಾಗ ಅವನು ದೇವಸ್ಥಾನಕ್ಕೆ ಹೊಟ್ಟೋಗ್ತಾನೆ. ಇವನು ಎಕ್ಸಾಮ್ಸ್ನ ಓದ್ಕೊಳ್ಳೋಕ್ಕೆ ಪುಸ್ತಕನ ತಗೊಳ್ಳೋಕೆ ಇವನು ಹೊಟ್ಟೋಗ್ತಾನೆ. ಒಂದು ದಿವಸ ಆಕಸ್ಮಿಕವಾಗಿ ಇಬ್ಬರು ರೋಡಲ್ಲಿ ಸಿಗ್ತಾರೆ. ಏನೋ ಎಲ್ಲೋ ಹೋಗ್ತಾ ಇದೆಯಾ, ನಾನು ಏನು ಹೇಳೇ ಇಲ್ಲ, ನೀನು ಎಲ್ಲೋ ಹೋಗ್ತಾ ಇದೆಯಾ ಅಂತ ಈ ಪೂಜಾರಿ, ಈ ದೇವರಿಗೆ ಮೇಲೆ ಭಕ್ತಿ ಇರುವಂಥ ಒಬ್ಬ ಸ್ನೇಹಿತ ಅವನ್ನ ಕೇಳ್ತಾನೆ. ಅವನು ಹೇಳ್ತಾನೆ, ಇಲ್ಲ ಕಣೋ, ನನ್ನ ಕಾಲೇಜಿಂದ ಡಿಗ್ರಿ ಚೆನ್ನಾಗಿ ನಂಬರ್ ತಗೊಂಡಿದ್ದೀನಿ ಅಂತ ನಾನು ಫಾರಿನ್ಗೆ ನಮ್ಮ ಲೆಕ್ಚರರು ಕಳಿಸ್ತಾ ಇದ್ದಾರೆ, ನಾನು ಓದೋಕ್ಕೆ ಅಂತ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವನು ಕೇಳ್ತಾನೆ. ಅವನಿಗೆ ಮನಸ್ಸಲ್ಲಿ ಒಂದು ಫೀಲ್ ಆಗುತ್ತೆ, ನಾನು ಕೂಡ ಇವನ ಜೊತೆಲಿ ಓದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂತ. ಆದರೆ ನೀನು ನನ್ನ ಮಾತು ಕೇಳಿಲ್ಲ ನೋಡಿದ್ಯಾ? ಇಲ್ಲ ಇಲ್ಲ, ನಾನು ದೇವ್ರ ಮೇಲೆ ತುಂಬ ನಂಬಿಕೆ ಇದೆ, ನಾನು ಚೆನ್ನಾಗಿರ್ತೀನಿ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ಕೂಡ ಮಾಲೆ ಹಾಕೋತಾ ಇದ್ದೀನಿ, ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವನು ಹೊಟ್ಟೋಗ್ತಾನೆ. ಅವನು ಹೊರದೇಶಕ್ಕೆ ಅವನು ಹೊಟ್ಟೋಗ್ತಾನೆ. ಎಷ್ಟೋ ವರ್ಷಗಳಾದಮೇಲೆ, ಒಂದು 3 ವರ್ಷ 4 ವರ್ಷ ಆದಮೇಲೆ ಅವನು ಫಾರಿನಿಂದ ಮತ್ತೆ ಓದ್ಕೊಂಡು ಕಾರಲ್ಲಿ ಬಂದಾಗ ಊರಿಗೆ ಇಬ್ಬರು ಅದೇ ಒಂದು ದಾರಿಯಲ್ಲಿ ಮೀಟ್ ಆಗ್ತಾರೆ. ಏನೋ ಈ ಥರ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ಯಾ, ಏನು ಸಮಾಚಾರ, ಯಾವುದು ಓದಿದ್ಯಾ ನೀನು ಅಂತ ಇವನು ಪೂಜಾರಿ ಅವನ್ನ ಕೇಳಿದಾಗ ಅವನು ಹೇಳ್ತಾನೆ, ನಾನು ಲಾಗೆ ಓದಿದ್ದೀನಿ ಕಣೋ, ನಾನು ಜಡ್ಜ್ಗೆ ಓದ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಗಂಡಂದಿರಿಂದ ನ್ಯಾಯ ಸಿಗ್ತಾಯಿಲ್ಲ, ಮಕ್ಕಳಿಂದ ತಂದೆ ತಾಯಿಗಳಿಗೆ ನ್ಯಾಯ ಸಿಗ್ತಲ್ಲ, ಅವ್ರಿಗೋಸ್ಕರ ನಾವು ನ್ಯಾಯ ಕೊಡಿಸೋಕ್ಕೋಸ್ಕರ ನಾನು ಈ ಒಂದು ಸಬ್ಜೆಕ್ಟ್ನ ತಗೊಂಡು ಓದ್ತಾ ಇದ್ದೀನಿ ಕಣೋ ಅಂತ ಅವನು ಹೇಳಿದಾಗ, ಹೌದು ಕಣೋ, ನನಗೂ ಕೂಡ ನಮ್ಮ ಮನೆಯಲ್ಲಿ ಕೂಡ ನ್ಯಾಯ ಸಿಗ್ತಾಯಿಲ್ಲ, ನನ್ನ ತಮ್ಮ ನನ್ನ ಚೆನ್ನಾಗಿ ಹೊಡೆದು ಹೊರಗಡೆ ಹಾಕ್ಬಿಟ್ಟಿದ್ದಾನೆ, ನಾನು ಇವತ್ತು ದೇವಸ್ಥಾನದಲ್ಲಿ ಮಲ್ಕೊಳ್ತಾ ಇದ್ದೀನಿ, ನನಗೂ ಕೂಡ ನಿನ್ನಿಂದ ನ್ಯಾಯ ಬೇಕಾಗಿದೆ ಅಂತ ಅವನು ಕೇಳಿದಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ನೋಡಿದ್ಯಾ, ನಾವು ಅವತ್ತೇ ನೀನು ನನ್ನ ಮಾತು ಕೇಳಿದರೆ ಇವತ್ತು ನೀನು ಕೂಡ ನನ್ನ ಥರ ಲಾಯರ್ ಆಗ್ಬೋದಾಗಿತ್ತು, 4 ಜನಕ್ಕೆ ನ್ಯಾಯ ಕೊಡಿಸ್ಬೋದಾಗಿತ್ತು. ನಾನು ದೇವ್ರನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ದೇವರು ಇದ್ದಾರೆ, ಆದರೆ ದೇವರು ಇರೋದು ನಮ್ಮ ಮನಸ್ಸಲ್ಲಿ, ನಾವು ಮಾಡೋ ಕೆಲಸದಲ್ಲಿ, ನಾವು ಓದೋ ಪುಸ್ತಕದಲ್ಲಿ ಕಣೋ ಅಂತ ಹೇಳಿದಾಗ ಅವನು ತುಂಬ ಫೀಲ್ ಮಾಡ್ಕೊತಾನೆ. ನಿಜ, ನಾನು ಕೂಡ ನಿನ್ನ ಥರ ಓದಿ ಬೇರೆ ದೇಶಕ್ಕೆ ಹೋಗಿ ಇವೆಲ್ಲ ತಿಳುವಳಿಕೆ ತಗೊಂಡಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಪ್ರಿಯ ವೀಕ್ಷಕರೇ, ನಾವು ದೇವ್ರನ್ನ ಪೂಜೆ ಮಾಡಬೇಕು, ಆದರೆ ನಮ್ಮ ಗುಡಿಯಲ್ಲಿ ಪೂಜೆ ಮಾಡಿ ಮನಸ್ಸಲ್ಲೇ ಪೂಜೆ ಮಾಡಿದ್ರೆ ಸಾಕು, ಆ ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆದರೆ ಓದಿ ದೇಶ ಸುತ್ತಿ ತಿಳುವಳಿಕೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.